ವೆರಿ ಗುಡ್ ಈವ್ನಿಂಗ್ ಎವ್ರಿವನ್. ನಾವು ನಿನ್ನೆ ಕ್ಲಾಸಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅನ್ನ ನೋಡಿದ್ವಿ. ಸೊ ಅಲ್ಲಿಂದ ನಾವು ಮುಂದುವರೆದು ನೆಕ್ಸ್ಟ್ ಟಾಪಿಕ್ ಅಂತ ಅಂದರೆ ಇವತ್ತಿನ ನಮ್ಮ ಟಾಪಿಕ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್. ವೈ ಡು ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಕಾರ್ಬನ್? ವೈ ನಾಟ್ ಆಕ್ಸಿಜನ್? ಬಿಕಾಸ್ ನಾವು ಬ್ರೀದ್ ಮಾಡೋದು ಆಕ್ಸಿಜನ್ ಅನ್ನ ಅಲ್ವಾ? ಅಂದರೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅಂದರೆ ನಾವು ಯಾಕೆ ಕಾರ್ಬನ್ ಬಗ್ಗೆ ಓದ್ತಾ ಇದ್ದೀವಿ? All living organisms are made up of carbon. And in fact, so many non-living materials are also made up of carbon. ಕಾರ್ಬನ್ ಅಪ್ಲಿಕೇಶನ್ಸ್ ನಮ್ಮ ಡೇ ಟು ಡೇ ಲೈಫಲ್ಲಿ ತುಂಬಾನೇ ಇದೆ. ಯಾಕೆ, ಏನು, ಯಾವುದ್ರಲ್ಲೆಲ್ಲ ನಾವು ಕಾರ್ಬನ್ ಅನ್ನ ನೋಡಬಹುದು ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಸೊ ನಮ್ಮ ಇವತ್ತಿನ ಟಾಪಿಕ್ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್. ಕಾರ್ಬನ್ ನಮ್ಮ ಅರ್ತ್ ಅಲ್ಲಿರೋ ಒನ್ ಆಫ್ ದ ಎಲಿಮೆಂಟ್ಸ್, ಹೌದಾ? ಅಂಡ್ ಇಟ್ ಬಿಲಾಂಗ್ಸ್ ಟು ಗ್ರೂಪ್ 14 ಇನ್ ದ ಪಿರಿಯಾಡಿಕ್ ಟೇಬಲ್. ಮತ್ತೆ ಈ ಕಾರ್ಬನ್ದು ಅಪ್ಲಿಕೇಶನ್ಸ್ ನಮ್ಮ ಡೈಲಿ ಲೈಫಲ್ಲಿ ಎಷ್ಟಿದೆ ಅಂತ ಅಂದರೆ, ನಾವು ಯಾವುದೇ ಮೆಡಿಸಿನ್ ತಗೊಂಡ್ರೆ ಅದರಲ್ಲಿ ಕಾರ್ಬನ್ ಇರುತ್ತೆ, ಫ್ಯೂಯಲ್ ಅಂತ ತಗೊಂಡ್ರೆ ಅದರಲ್ಲಿ ಕಾರ್ಬನ್ ಇರುತ್ತೆ, ಇನ್ನು ಫುಡ್ ಅಂತ ತಗೊಂಡ್ರೆ ಅದರಲ್ಲೂ ಸಹ ಕಾರ್ಬನ್ ಇರುತ್ತೆ, ಹೌದಾ? ಸೊ ಎಷ್ಟೊಂದು ಫುಡ್ಡಲ್ಲಿ ಹೇಗೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಾವೇನು ಯಾವುದೇ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ, ವಾಟ್ ಎವರ್ ವಿ ಈಟ್ will be converted into glucose. ಹೌದಾ? What is the molecular formula of glucose? C6H12O6. ಸೊ ಅದರಲ್ಲಿ ಸಿ ಇದೆ, ಕಾರ್ಬನ್ ಇದೆ, ಹೌದಾ? ಸಿಮಿಲರ್ಲಿ ಮೆನಿ ಅದರ್ ಮಟೀರಿಯಲ್ಸ್, ನಾನ್ ಲಿವಿಂಗ್ ಮಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವುದೇ ಒಂದು PVC ಪೈಪ್ ಅಂತ ತಗೊಂಡ್ರೆ ಅದರಲ್ಲೂ ಕಾರ್ಬನ್ ಇರುತ್ತೆ, ಆರ್ ಪೇಪರ್ ಅಂತ ತಗೊಂಡ್ರೆ ಅದರಲ್ಲೂ ಕಾರ್ಬನ್ ಇರುತ್ತೆ. ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಸುಟ್ಟಾಗ ಇಫ್ ಇಟ್ ಗಿವ್ಸ್ ಬ್ಲ್ಯಾಕ್ ಆಶ್, ದೆನ್ ವಿ ಕ್ಯಾನ್ ಸೇ ದಟ್ ಮಟೀರಿಯಲ್ ಹ್ಯಾಸ್ ಕಾರ್ಬನ್ ಇನ್ ಇಟ್. ಸೊ ನಾವು ಎಷ್ಟೊಂದು ಆಬ್ಜೆಕ್ಟ್ಸ್ ಅನ್ನ ನೋಡ್ಬೋದು ಆ ಥರ ಅಲ್ವಾ? ಸೊ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕಾರ್ಬನ್ ಮತ್ತೆ ಅದರ ಕಂಪೌಂಡ್ಸ್ ಅಂಡ್ ಅದರ ನೇಚರ್ ಏನು ಎಲ್ಲದನ್ನು ವಿ ವಿಲ್ ಸ್ಟಡಿ ಎವ್ರಿಥಿಂಗ್ ಅಬೌಟ್ ಕಾರ್ಬನ್ ಇನ್ ಟುಡೇಸ್ ಕ್ಲಾಸ್. So, start ಮಾಡೋಣ. First, let's study about atomic structure and bonding. In this image, you can see the structure of carbon atom. It has total 6 electrons, and in the valence shell, that is outermost shell, 4 electrons are there. ಅದನ್ನ ನಾವೇನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ, ಹೌದಾ? ಔಟರ್ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ನಾವು ಅದನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಕಾರ್ಬನ್ ಹ್ಯಾಸ್ ಟೋಟಲ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಇಟ್ಸ್ ಔಟರ್ಮೋಸ್ಟ್ ಶೆಲ್. 2 ಎಲೆಕ್ಟ್ರಾನ್ಸ್ ಇನ್ನರ್ ಶೆಲ್ ಅಲ್ಲಿ ಇರುತ್ತೆ ಅಂಡ್ ಔಟರ್ಮೋಸ್ಟ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅಟಾಮಿಕ್ ನಂಬರ್ is 6 and 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ದೇರ್ ಇನ್ ಅ ಕಾರ್ಬನ್ ಆಟಮ್. ಓಕೆನಾ? ಸೊ ಇದು ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳಿದ್ರೆ ನ್ಯೂಕ್ಲಿಯಸ್ಸಿನ ಹೊರಗಡೆಗೆ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಲ್ವಾ? ಸೊ ಇಲ್ಲಿ ಬಿಕಾಸ್ ಆಫ್ ದಿಸ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್, ಕಾರ್ಬನ್ ಕ್ಯಾನ್ ಮೇಕ್ ಕೋವೆಲೆಂಟ್ ಬಾಂಡ್ಸ್. ಹಾಗಿದ್ರೆ ವಾಟ್ ಈಸ್ ಕೋವೆಲೆಂಟ್ ಬಾಂಡ್? ವಿ ಸ್ಟಡಿಡ್ ಅಬೌಟ್ ಅಯಾನಿಕ್ ಬಾಂಡ್ ಇನ್ ದ ಲಾಸ್ಟ್ ಚಾಪ್ಟರ್, ಬಟ್ ವಾಟ್ ಈಸ್ ಕೋವೆಲೆಂಟ್ ಬಾಂಡ್? Covalent bond is the form of bond created by sharing of electrons between 2 atoms. ಯಾವುದಾದ್ರೂ 2 ಆಟಮ್ಸು ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಕಾರ್ಬನ್ ಅಂತಾನೆ ಕನ್ಸಿಡರ್ ಮಾಡಿದ್ರೆ, ಕಾರ್ಬನ್ ಆಟಮ್ ಹ್ಯಾಸ್ 4 electrons in its outermost shell. 4 electrons, ಹೌದಾ? ಸೊ four electrons ಇರುತ್ತೆ. If it donates all 4 electrons, it cannot donate 4 electrons. ಹೌದಾ? ಯಾಕೆ ಅಂತಂದ್ರೆ 6 protons are there in this nucleus and it
attracts these electrons. ಈ ಎಲೆಕ್ಟ್ರಾನ್ಸ್ ಅನ್ನ ಸ್ಟ್ರಾಂಗ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ 6 protons. And that's why carbon cannot donate all 4 electrons. ಹೌದಾ? And accept ಮಾಡ್ಕೊಂಡ್ರೆ ಆಕ್ಟೇಟ್ ಕಂಪ್ಲೀಟ್ ಆಗತ್ತೆ. ಆಡ್ ಆದ್ರೆ ಆಕ್ಟೇಟ್ ಕಂಪ್ಲೀಟ್ ಆಗತ್ತೆ. ಅವ್ರು ಡೊನೇಟ್ ಮಾಡಿದ್ರೆ ಡೂಪ್ಲೇಟ್ ಅಟೈನ್ ಆಗತ್ತೆ. ಆಗ ಅದು ಸ್ಟೇಬಲ್ ಆಗ್ತಾ ಇರುತ್ತೆ. ಬಟ್ ಇಫ್ ಕಾರ್ಬನ್ ಡೊನೇಟ್ಸ್ 4 electrons, proton number will increase, or number of protons will be 6, and compared to number of protons, number of electrons ಕಡಿಮೆ ಆಗ್ಬಿಡತ್ತೆ. ಸೊ ಆಗ ಬ್ಯಾಲೆನ್ಸ್ ಆಗೋದಿಲ್ಲ, ಸ್ಟೇಬಲ್ ಆಗಿರೋದಿಲ್ಲ, ಅನ್ಸ್ಟೇಬಲ್ ಆಗ್ಬಿಡತ್ತೆ ಮಾಲಿಕ್ಯೂಲ್, ಸಾರಿ ಆಟಮ್. ಹೌದಾ? ಬಟ್ 4 electrons ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಏನಾಗತ್ತೆ? ಆಗ ಇಟ್ ವಿಲ್ ಬಿಕಮ್ C4 minus. But C4 minus ಆದ್ರೆ here it has only 6 protons in the nucleus, and that nucleus cannot attract all the electrons, or cannot hold all 4 electrons gained by some other atom. Alva? It will become very difficult for the nucleus to hold all the electrons. Nucleus kashta agate. That's why carbon cannot form C4 minus or C4 plus. But it can share its electrons with other atoms to attain stability. So, ಆ ಒಂದು ಶೇರಿಂಗ್ ಇಂದ ಫಾರ್ಮ್ ಆಗೋ ಬಾಂಡ್ ಅನ್ನ ಕೋವಲೆಂಟ್ ಬಾಂಡ್ಸ್ ಅಂತ ಕರಿತೀವಿ. ಕೋವಲೆಂಟ್ ಬಾಂಡ್ಸ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ 2 atoms. ಅದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ ಕ್ಲೋರಿನ್. ಕ್ಲೋರಿನ್ ಮಾಲಿಕ್ಯೂಲ್, ಕ್ಲೋರೈಡ್ ಆಟಮ್ಸು ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡೋ ಮೂಲಕ ಕ್ಲೋರಿನ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಸಿಮಿಲರ್ಲಿ ಆಕ್ಸಿಜನ್ O2, ಇಲ್ಲೇನಾಗತ್ತೆ? ಆಕ್ಸಿಜನ್ನು ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋ ಮೂಲಕ O2 ಫಾರ್ಮ್ ಆಗತ್ತೆ. ಅಂಡ್ N2 ಅಂತ ನೋಡಿದ್ರೆ ನೈಟ್ರೋಜನ್, 2 nitrogen atoms share their electrons to attain stability, or to attain complete octet structure. So bonds so formed are called covalent bonds. I hope it is clear to you all. Covalent bond andre enu anta. It is very important to understand covalent bond. So ಕಾರ್ಬನ್ ಕೋವೆಲೆಂಟ್ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ ಅನ್ನೋದು ನಮ್ಗೆ ಇವಾಗ ಗೊತ್ತಾಯ್ತು. ಹಾಗಿದ್ರೆ ಕಾರ್ಬನ್ ಕಂಪೌಂಡ್ಸ್ ಯಾವ ರೀತಿ ಪ್ರಾಪರ್ಟೀಸ್? ವಿ ಕ್ಯಾನ್ ಸಿ n ನಂಬರ್ ಆಫ್ ಕಾರ್ಬನ್ ಕಂಪೌಂಡ್ಸ್ ಇನ್ ಅವರ್ ನೇಚರ್. ನಾನು ಆಗ್ಲೇ ಹೇಳಿದೆ, ಅದು ಕಾರ್ಬನ್ದು ಅಪ್ಲಿಕೇಶನ್ಸ್ ತುಂಬಾನೇ ವೈಡ್ ರೇಂಜ್ ಅಲ್ಲಿ ಇದೆ. ತುಂಬಾ ಏನು ಆಲ್ಮೋಸ್ಟ್ ಆಲ್ ಮಟೀರಿಯಲ್ ಅನ್ನ ನಾವು ಕಾರ್ಬನ್ ಮಟೀರಿಯಲ್ ಅಂತ ಕನ್ಸಿಡರ್ ಮಾಡಬಹುದು. ಅಷ್ಟು ಕಾರ್ಬನ್ದು ಅಪ್ಲಿಕೇಶನ್ಸ್ ಇದೆ. ಮೆಡಿಸಿನ್ ಅಲ್ಲಿ, ಫ್ಯೂಯಲ್ ಅಲ್ಲಿ, ಫುಡ್ ಅಲ್ಲಿ. ಹೌದಾ? ಅಂಡ್ ಇದು ಪ್ಲಾಸ್ಟಿಕ್ ಫೈಬರು, ಪ್ಲಾಸ್ಟಿಕ್ ಇದ್ರ ಪ್ರಿಪ್ರೇಷನ್ ಅಲ್ಲಿ ಎಲ್ಲದರಲ್ಲೂ ಕಾರ್ಬನ್ ಇದ್ದೇ ಇರುತ್ತೆ. ಸೊ ಆ ಕಾರ್ಬನ್ ಕಂಪೌಂಡ್ಸ್ ಪ್ರಾಪರ್ಟೀಸ್ ಏನು ಅಂತ ಅಂದ್ರೆ, ದೇ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಕಾರ್ಬನ್ ಈಸ್ ಅ ನಾನ್ ಮೆಟಲ್. ಸೊ ಕಂಪೌಂಡ್ಸ್ ಮೇಡ್ ಅಪ್ ಆಫ್ ಕಾರ್ಬನ್ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. And they have low melting and boiling point. ಯಾಕೆ low melting point, boiling point ಅಂತ ಅಂದ್ರೆ, it is because forces of attraction between the molecules are not strong. ಇಲ್ಲಿ ಈ ಒಂದು ಇಮೇಜ್ ಅನ್ನ ಗಮನಿಸಿ. ಇಲ್ಲಿ this bond is a covalent bond, but there will be some force of attraction between one H2O molecule and other H2O molecule. ಹೌದಾ? And that force of attraction will be very weak. It can be broken easily. That's why carbon compounds have low melting point and boiling point. It is very easy to break this bond or force of attraction between 2 molecules. That's why they have low melting point and boiling point. And strong bonds are seen within the molecule. ಈ ಬಾಂಡ್ ಏನಿದೆ, ಕೋವೆಲೆಂಟ್ ಬಾಂಡ್ ಏನಿದೆ, this will be very strong. Similarly, this bond will be very weak. So ಇದನ್ನ ಈಸಿಯಾಗಿ ಬ್ರೇಕ್ ಮಾಡಬಹುದು. ಅಂಡ್ ಹೇಗೆ ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗತ್ತೆ ಅನ್ನೋದನ್ನ ನೀವು ಈ ಇಮೇಜ್ ಅಲ್ಲಿ ನೋಡಬಹುದು.
ಸೊ ಇಲ್ಲಿ H2 ಮಾಲಿಕ್ಯೂಲ್ ಫಾರ್ಮ್ ಆಗಿರೋದು. ಈಚ್ ಹೈಡ್ರೋಜನ್ ಆಟಮ್ ಹ್ಯಾಸ್ 1 electron in its shell. ಹೌದಾ? To attain duplet, it needs 1 more electron. Each hydrogen will need 1 more electron. If it donates 1 electron, then hydrogen atom ಅದು ಇರೋದು ಎಕ್ಸಿಸ್ಟೆನ್ಸೇ ಕಷ್ಟ ಆಗ್ಬಿಡತ್ತೆ. ಇರೋದೇ ಒಂದು ಎಲೆಕ್ಟ್ರಾನ್. ಇಫ್ ಇಟ್ ಡೊನೇಟ್ಸ್ ದ್ಯಾಟ್ ಎಲೆಕ್ಟ್ರಾನ್, ದೆನ್ ಎಕ್ಸಿಸ್ಟೆನ್ಸ್ ಆಫ್ ದ್ಯಾಟ್ ಹೈಡ್ರೋಜನ್ ಆಟಮ್ ವಿಲ್ ಬಿಕಮ್ ಡಿಫಿಕಲ್ಟ್. ಸೊ ಅದೇನ್ ಮಾಡತ್ತೆ, ಹೈಡ್ರೋಜನ್ ಶೇರ್ ಮಾಡ್ಕೊಳ್ಳತ್ತೆ, ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಳ್ಳತ್ತೆ. ಸೊ ಬಿಟ್ವೀನ್ 2 ಹೈಡ್ರೋಜನ್ ಆಟಮ್ಸ್, sharing of electron will take place, and that's how both hydrogen atoms will attain duplet or stability. ಈ ಡುಪ್ಲೆಟ್ ಅನ್ನ ಅಟೈನ್ ಮಾಡಿದಾಗ ಬಾಂಡ್ ಫಾರ್ಮ್ ಆಯ್ತು, ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಯ್ತು. ಸೊ ಈ ಹೈಡ್ರೋಜನ್ ಆಟಮಿಗೂ ನೀವು ಈ ಒಂದು ಸರ್ಕಲ್ ತರ ಇರೋ ಶೇಡೆಡ್ ಪಾರ್ಟ್ ಅನ್ನ ಗಮನಿಸ್ತಾ ಹೋದ್ರೆ ವೆನ್ ಡೈಗ್ರಾಮ್ ತರ ಈ 2 ಎಲೆಕ್ಟ್ರಾನ್ ಕಾಮನ್ ಇದೆ. ಹೌದಾ? ಎರಡು ಹೈಡ್ರೋಜನ್ ಆಟಮಿಗೂ ಈ 2 ಎಲೆಕ್ಟ್ರಾನ್ ಕಾಮನ್ ಇದೆ. ಅಂದ್ರೆ ಇದ್ರದ್ದು 1 ಎಲೆಕ್ಟ್ರಾನ್, ಇದ್ರದ್ದು 1 ಎಲೆಕ್ಟ್ರಾನ್ ಶೇರ್ ಆಗ್ತಾ ಇದೆ. ಶೇರ್ ಆಗಿ ಬಾಂಡ್ ಫಾರ್ಮ್ ಆಗ್ತಾ ಇರತ್ತೆ. ಹೀಗೆ. ಓಕೆನಾ? That's how covalent bonds are formed. And these are the properties of carbon compounds. ನೆಕ್ಸ್ಟ್ ಈಸ್ ಅಲೋಟ್ರೋಪ್ಸ್ ಆಫ್ ಕಾರ್ಬನ್. ಇದ್ರ ಬಗ್ಗೆ ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ಸ್ವಲ್ಪ ಸ್ಟಡಿ ಮಾಡಿದ್ವಿ ಅಲ್ವಾ? ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಎಕ್ಸಿಸ್ಟ್ ಆಗತ್ತೆ. ಕಾರ್ಬನ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಇವನ್ ದೋ ದೇರ್ atomic number, everything will be same, but because of the structure, they can exist in different forms. ನೀವು ಇಲ್ಲಿ ಫಸ್ಟ್ ಒನ್ ನೋಡೋದಿದ್ರೆ, this is graphite, a form of carbon, and next one is diamond. It is also a form of carbon. And ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು, ಇದನ್ನ ಫುಲ್ಲರೀನ್ ಅಂತ ಕರೀತಾರೆ. C60 ಅಂತ ಹೇಳ್ತಾರೆ, ಅಥವಾ ಫುಲ್ಲರೀನ್, ಬಕ್ಮಿನಿಸ್ಟರ್ ಫುಲ್ಲರೀನ್ ಅಂತ ಇದರ ಹೆಸರು. ಹೇಗೆ ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ ಅಂತ ನೋಡೋದಿದ್ರೆ, ಇಲ್ಲಿ ಈ ಗ್ರಾಫೈಟ್ ನಿಮ್ಗೆ ಈ ತರ ಒಂದು ರಾಕ್ ತರ ಕಾಣ್ತಾ ಇದ್ರು, ಸ್ಟ್ರಕ್ಚರ್ ಆಫ್ ದಿಸ್ ಗ್ರಾಫೈಟ್ ವಿಲ್ ಬಿ ಲೇಯರ್ಡ್. ಹೆಕ್ಸಗನ್ ಲೇಯರ್ಸ್ ಅನ್ನ ನಾವು ನೋಡಬಹುದು. ಅಂದ್ರೆ ಈ ತರ ಹನಿಕೋಮ್ ಸ್ಟ್ರಕ್ಚರ್ ಟೈಪ್ ಇರುತ್ತೆ. ಹೀಗೆ ಇದೆಲ್ಲದು ಅರೇಂಜ್ ಆಗಿರುತ್ತೆ. ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್, ಅದ್ರ ಮೇಲೆ ಮತ್ತೊಂದು ಲೇಯರ್, ಹೀಗೆ ಲೇಯರ್ಡ್ ಫಾರ್ಮ್ ಅಲ್ಲಿ ಗ್ರಾಫೈಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದರದ್ದು ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ. ಹೌದಾ? And if you look at the structure of diamond, it has 3D structure, and each carbon atom will be attached to 4 more carbon atoms. ಅಂದ್ರೆ ಒಂದು ಕಾರ್ಬನ್ ಆಟಮ್, ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಇವಾಗ ಈ ಒಂದು ಕಾರ್ಬನ್ ಅಂತ ತಗೊಂಡ್ರೆ, ಇಟ್ ಈಸ್ ಅಟ್ಯಾಚ್ಡ್ ಟು ದಿಸ್ ಕಾರ್ಬನ್ ಆಟಮ್, ಇಟ್ ಆಲ್ಸೋ ಅಟ್ಯಾಚ್ಡ್ ಟು ದಿಸ್ ಒನ್. ಸಿಮಿಲರ್ಲಿ ಈ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿದೆ, and ಈ ಕಾರ್ಬನ್ ಆಟಮಿಗೆ ಅಟ್ಯಾಚ್ ಆಗಿದೆ. ಸೊ ಈಚ್ ಕಾರ್ಬನ್ ಆಟಮ್ ಇನ್ ದ ಡೈಮಂಡ್ ಸ್ಟ್ರಕ್ಚರ್ ವಿಲ್ ಬಿ ಅಟ್ಯಾಚ್ಡ್ ಟು 4 more carbon atoms. ಸೊ ಇದನ್ನ 3D ಸ್ಟ್ರಕ್ಚರ್ ಅಂತ ಕರೀತಾರೆ. ಡೈಮಂಡ್ ಹ್ಯಾಸ್ 3D ಸ್ಟ್ರಕ್ಚರ್, whereas Buckminster fullerene has ಬಾಲ್ ಲೈಕ್, ಫುಟ್ಬಾಲ್ ಲೈಕ್ ಸ್ಟ್ರಕ್ಚರ್. ಅಂದ್ರೆ ಈ ಒಂದು ಇಮೇಜ್ ಅನ್ನ ನೀವು ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ, ಇದರಲ್ಲಿ ಹೆಕ್ಸಗನ್ ಇದೆ ಆಸ್ ವೆಲ್ ಆಸ್ ಪೆಂಟಗಾನ್ ಇದೆ. ಕಾಂಬಿನೇಷನ್ ಆಫ್ ಹೆಕ್ಸಗನ್ ಅಂಡ್ ಪೆಂಟಗಾನ್ಸ್. ಇದರಲ್ಲಿ ಹೆಕ್ಸಗಾನ್ ಮತ್ತೆ ಪೆಂಟಗಾನ್ಗಳು ಕ್ಲಬ್ ಆಗಿ ಈ ಒಂದು ಫುಟ್ಬಾಲ್ ಥರದ ಸ್ಟ್ರಕ್ಚರ್ ರೆಡಿ ಆಗಿರುತ್ತೆ. ಇದನ್ನ ಬಕ್ಮಿನಿಸ್ಟರ್ ಫುಲ್ಲರೀನ್ ಅಥವಾ C60 ಅಂತ ಕರೀತಾರೆ. ಸೊ ದೀಸ್ 3 ಆರ್ ಅಲೋಟ್ರೋಪ್ಸ್ ಆಫ್ ಕಾರ್ಬನ್. ಇದರದ್ದು ಬೇಸಿಕ್ ಯೂನಿಟ್ ಕಾರ್ಬನ್ನೇ ಆಗಿರುತ್ತೆ, ಬೇರೆ ಏನೂ ಅಲ್ಲ. ಬಟ್ ಫಾರ್ಮ್ಸ್ ಆರ್ ಸ್ಟ್ರಕ್ಚರ್ ಡಿಫ್ರೆಂಟ್ ಇರೋದಕ್ಕೆ ಡಿಫ್ರೆಂಟ್ ಫಾರ್ಮ್ಸ್ ಅಂತ ಕರಿತೀವಿ. ದಟ್ಸ್ ವೈ ದೇ ಆರ್ ಕಾಲ್ಡ್ ಅಲೋಟ್ರೋಪ್ಸ್ ಆಫ್ ಕಾರ್ಬನ್. ಇದನ್ನ ನಾವೇನಂತ ಕರಿತೀವಿ? allotropes of carbon. And this property to exist in different forms, even though it has same atomic number, carbon can exist in different forms. That's why they are called allotropes of carbon. Okay na?
ಅಂಡ್ ಕಾರ್ಬನ್ದು ಪ್ರಾಪರ್ಟೀಸ್ ಅನ್ನ ನೋಡ್ತಾ ಹೋದ್ರೆ ಇಟ್ ಹ್ಯಾಸ್ ಟೆಟ್ರಾವೇಲೆನ್ಸಿ. ಟೆಟ್ರಾ ಅಂದ್ರೆ 4 ಅಂತ ಅರ್ಥ. ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ, ಕಾರ್ಬನ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್ ಹ್ಯಾಸ್ 4 electrons which are called valence electrons ಅಲ್ವಾ. So we can say carbon has tetravalency, and because of that tetravalency carbon can form 4 bonds with 4 other atoms. They may be carbon atoms or they may be some other atoms. ಬೇರೆ ಬೇರೆ ಆಟಮ್ ಜೊತೆಗೂ ಅದು ಬಾಂಡ್ ಫಾರ್ಮ್ ಮಾಡುತ್ತೆ. ಬಟ್ ಕಾರ್ಬನ್ ಹ್ಯಾಸ್ ಸ್ಮಾಲ್ ಸೈಜ್. ಬಿಕಾಸ್ ಆಫ್ ದಿ ಸ್ಮಾಲ್ ಸೈಜ್, ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಕಾರ್ಬನ್ ಅಂಡ್ ಅದರ್ ಆಟಮ್ಸ್ ಆರ್ ವೆರಿ ಸ್ಟ್ರಾಂಗ್. ದಟ್ಸ್ ವೈ ಕಾರ್ಬನ್ ಕ್ಯಾನ್ ಫಾರ್ಮ್ ವೆರಿ ಸ್ಟೇಬಲ್ ಕಂಪೌಂಡ್ಸ್. ಲಾಂಗ್ ಚೈನ್ ಅನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು ಮಕ್ಕಳೇ, ಕಾಣಿಸ್ತಾ ಇರಬಹುದು. ಈ ರೀತಿ ಲಾಂಗ್ ಚೈನ್ ಅನ್ನ, ಹ್ಯೂಜ್ ಮಾಲಿಕ್ಯೂಲ್ಸ್ ಅನ್ನ ಕಾರ್ಬನ್ ರೆಡಿ ಮಾಡುತ್ತೆ by bonding with other atoms, and they are very stable. ಇಷ್ಟುದ್ದ ಇದೆ, ಇದನ್ನ ಬ್ರೇಕ್ ಮಾಡೋದು ಈಸಿ ಅಂತಂದ್ರೆ ನೋ. ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಕಾರ್ಬನ್ ಅಂಡ್ ಅದರ್ ಆಟಮ್ಸ್ ಆರ್ ಕಾರ್ಬನ್ ಆಟಮ್ಸ್ ಆರ್ ವೆರಿ ಸ್ಟ್ರಾಂಗ್ ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್ ಆಫ್ ಕಾರ್ಬನ್. ಅಂಡ್ ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗಿರುತ್ತೆ. That's why bonds that carbon form with other elements are very strong, making the compounds exceptionally stable ಅಂತ ಹೇಳ್ತಾರೆ. ಅಂದ್ರೆ ವೆರಿ ಸ್ಟ್ರಾಂಗ್ ಬಾಂಡ್ ಅನ್ನ ಫಾರ್ಮ್ ಮಾಡ್ತಾ ಇರುತ್ತೆ. ಬಿಕಾಸ್ ಆಫ್ ಟೆಟ್ರಾವೇಲೆನ್ಸಿ ಇಟ್ ಕ್ಯಾನ್ ಫಾರ್ಮ್ 4 bonds with other atoms. ಆಯ್ತಾ. ಸಿಮಿಲರ್ಲಿ ಕಾರ್ಬನ್ ಹ್ಯಾಸ್ ಯೂನಿಕ್ ಪ್ರಾಪರ್ಟಿ ಟು ಫಾರ್ಮ್ ಬಾಂಡ್ಸ್ ವಿತ್ ಕಾರ್ಬನ್ ಆಟಮ್ಸ್ ಓನ್ಲಿ. ಇವಾಗಿಲ್ಲಿ ನೀವು ಈ ಇಮೇಜ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟು ಕಾರ್ಬನ್ ಆಟಮ್ ಕಾಣಿಸ್ತಾ ಇದೆ ಅಲ್ವಾ. 10 or 12 ಕಾರ್ಬನ್ ಆಟಮ್ಸ್ ಇದೆ ಇಲ್ಲಿ. ಸೊ ದಿಸ್ ಪ್ರಾಪರ್ಟಿ ಆಫ್ ಕಾರ್ಬನ್ ಟು ಫಾರ್ಮ್ ಬಾಂಡ್ಸ್ ವಿತ್ other carbon atoms to create a long chain of molecules is called catenation. Catenation can be seen to an extent in carbon atoms only. It is a unique property of carbon atoms. ಬೇರೆ ಆಟಮ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಹೈಯೆಸ್ಟ್ ಕಾಣೋದು ಕಾರ್ಬನ್ ಅಲ್ಲಿ. ಬಿಕಾಸ್ ಲೈಕ್ ಐ ಸೆಡ್, ದೇ ಕ್ಯಾನ್ ಫಾರ್ಮ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್ ಬಾಂಡ್ಸ್. ಸೊ ಮಾಲಿಕ್ಯೂಲ್ ಫಾರ್ಮ್ ಆಗಿರೋದು ಸ್ಟೇಬಲ್ ಇರುತ್ತೆ. ಬಟ್ ಬೇರೆ ಆಟಮ್ಸ್ ಅಲ್ಲಿ ಅದು ಸ್ವಲ್ಪ ವೀಕ್ ಇರುತ್ತೆ. ಆರ್ ಸ್ಮಾಲ್ ಮಾಲಿಕ್ಯೂಲ್ಸ್ಗೆ, ಚಿಕ್ಕ ಚಿಕ್ಕ ಚೈನಿಗೆ ಅದು ಎಂಡ್ ಆಗುತ್ತೆ. ಸ್ಮಾಲ್ ಚೈನ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ, ಬಟ್ ನಾಟ್ ಆಸ್ ಲಾಂಗ್ ಆಸ್ ಚೈನ್ಸ್ ಫಾರ್ಮ್ಡ್ ಬೈ ಕಾರ್ಬನ್ ಆಟಮ್ಸ್. ಆಯ್ತಾ. ಅದು ಆ ಒಂದು ಯೂನಿಕ್ ಪ್ರಾಪರ್ಟಿಯನ್ನ ಕ್ಯಾಟಿನೇಷನ್ ಅಂತ ಕರೀತಾರೆ. ಎಬಿಲಿಟಿ ಟು ಫಾರ್ಮ್ ಲಾಂಗ್ ಚೈನ್ ಆರ್ ರಿಂಗ್. ಅದು ಚೈನ್ ಆಗೇ ಇರಬೇಕು ಅಂತ ಇಲ್ಲ. ಇಟ್ ಮೇ ಬಿ ರಿಂಗ್ ಫಾರ್ಮ್ ಆರ್ ಬ್ರಾಂಚ್ಡ್ ಚೈನ್ ಅಥವಾ ಲಾಂಗ್ ಚೈನ್, ಸ್ಟ್ರೇಟ್ ಚೈನು ಇರುತ್ತೆ. 3 ಫಾರ್ಮ್ ಅಲ್ಲೂ ಇರಬಹುದು. ರಿಂಗ್ಸ್ ಥರಾನು ಇರಬಹುದು. ಅಂದ್ರೆ ನಾವ್ ಇವಾಗ ನೋಡಿದ್ವಿ ಹೆಕ್ಸಗಾನ್, ಪೆಂಟಗಾನ್ ಎಲ್ಲ ಇತ್ತು ಅಲ್ವಾ. ಯಾವ್ದ್ರಲ್ಲಿ? ಈ ರೀತಿ ಫುಲ್ಲರಿನಲ್ಲಿ ಪೆಂಟಗಾನ್ ಮತ್ತೆ ಹೆಕ್ಸಗಾನ್ ಸ್ಟ್ರಕ್ಚರ್ಸ್ ಇತ್ತು, ಹೌದಾ. ಈ ತರ ಇದೆಲ್ಲ ರಿಂಗ್. ಒಂದೊಂದನ್ನು ನಾವು ಕನ್ಸಿಡರ್ ಮಾಡಿದ್ರೆ, ಹಿಯರ್ ಹೆಕ್ಸಗಾನ್ is a ring, or if you consider pentagon, it is a ring like structure ಅಲ್ವಾ. So ability to form long chains or rings, this property of carbon is called catenation, and this property leads to vast variety of organic compounds. Vast variety ಕಾರ್ಬನ್ ಕಂಪೌಂಡ್ಸ್ ಫಾರ್ಮ್ ಆಗೋದು ಬಿಕಾಸ್ ಆಫ್ ಕ್ಯಾಟಿನೇಷನ್. ಈಗ ನಾನು ಆಗ್ಲೇ ಹೇಳಿದೆ ಕಾರ್ಬನ್, ಈಗ ಇನ್ನೊಂದು ಕಾರ್ಬನ್ ಜೊತೆಗೂ ಬಾಂಡ್ ಆಗಬಹುದು. ನೋಡಿ, ಈ ರೀತಿ ಕಾರ್ಬನ್ ಜೊತೆಗೆ ಬಾಂಡ್ ಆಗಿ ಈ ಕಾರ್ಬನ್ ಮತ್ತೆ ಬೇರೆ ಬೇರೆ ಆಟಮ್ ಜೊತೆಗೆ ಬಾಂಡ್ ಆಗಬಹುದು, ಹೌದಾ. ಸೊ ಈಗ ಇಲ್ಲಿ ಕ್ಲೋರಿನ್ ಇಟ್ರೆ ಸಮ್ ಡಿಫ್ರೆಂಟ್ ಫಾರ್ಮ್, ಇಲ್ಲಿ ಕ್ಲೋರಿನ್ ಇಟ್ರೆ ಡಿಫ್ರೆಂಟ್ ಮಾಲಿಕ್ಯೂಲ್ ಆಯ್ತು, ಡಿಫ್ರೆಂಟ್ ಕಂಪೌಂಡ್ ಆಯ್ತು. ಆರ್ ಇಲ್ಲೂ ಕ್ಲೋರಿನ್ ಹಾಕಿದ್ರೆ ಡಿಫ್ರೆಂಟ್ ಕಂಪೌಂಡ್ ಆಯ್ತು, ಆರ್ ಕ್ಲೋರಿನ್ ಬದಲು ಬ್ರೋಮಿನ್ ಹಾಕಿದ್ರೆ ಡಿಫ್ರೆಂಟ್ ಕಂಪೌಂಡ್ ಆಯ್ತು. ಸೊ
ಕಾಂಬಿನೇಷನ್ ಮಾಡ್ತಾ ಹೋದ್ರೆ n number of compounds can be formed by this property of carbon. That's why leads to vast variety of organic compounds. Organic compounds ಅಂತ ಅಂದ್ರೆ ಏನು? Compounds formed by carbon and hydrogen atoms. ಅದನ್ನ ನಾವು organic compounds ಅಂತ ಕರಿತೀವಿ. And this property of carbon leads to vast variety of organic compounds. ಸೊ ನಾವು ಸ್ಟ್ರಕ್ಚರ್ಸ್ ಯಾವ್ಯಾವ್ದು ನೋಡಬಹುದು ಅಂತ ಹೇಳಿದ್ರೆ ಸ್ಟ್ರೇಟ್ ಚೈನ್ ಆರ್ ಬ್ರಾಂಚ್ಡ್ ಚೈನ್ ಅಥವಾ ರಿಂಗ್ ಸ್ಟ್ರಕ್ಚರ್. ದೀಸ್ 3 ಆರ್ ದ ಟೈಪ್ಸ್ ಆಫ್ ಸ್ಟ್ರಕ್ಚರ್ಸ್ ವಿ ಕ್ಯಾನ್ ಸಿ ಇನ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಆಯ್ತಾ? ಫಾರ್ ಎಕ್ಸಾಂಪಲ್ ಯಾವುದು ಅಂತ ನೋಡಿದ್ರೆ ಇವಾಗ ಮೀಥೇನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ದ ಸಿಂಪ್ಲೆಸ್ಟ್ ಆರ್ಗ್ಯಾನಿಕ್ ಕಂಪೌಂಡ್ ಅಂತ ನಾವು ಹೇಳ್ಬಹುದು. ಸೊ ಮೀಥೇನ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಇಲ್ಲಿ ಒಂದು ಕಾರ್ಬನ್ ಆಟಮ್ attached to 4 hydrogen atoms. So illu sharing of electron is taking place between hydrogen and carbon, and bond will be formed by that sharing. ಆಯ್ತಾ? ಸೊ ಇದನ್ನ ನಾವು ಮೀಥೇನ್ ಅಂತ ಕರಿತೀವಿ. ನೆಕ್ಸ್ಟ್ ಬೇರೆ ಬೇರೆ ಕಂಪೌಂಡ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲದು ಈ ಒಂದು ಪ್ರಾಪರ್ಟಿ is mainly because of property of carbon to bond with other carbon atoms as well as other atoms. Different atoms ಜೊತೆಗೂ ಕಂಬೈನ್ ಆಗಬಹುದು. And it has tetravalency. ಇದು ಒಂಥರ ಕಾರ್ಬನ್ದು ಸ್ಪೆಷಾಲಿಟಿ. ಇದು ಕ್ಯಾಟಿನೇಷನ್ ಮತ್ತೆ ಟೆಟ್ರಾವೇಲೆನ್ಸಿ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಯಾವ ರೀತಿ ಬಾಂಡ್ಸ್ ಆಗತ್ತೆ ಅನ್ನೋದನ್ನ ನೋಡೋಣ. ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ನೋಡಿದ್ರೆ because of tetravalency and catenation, carbon can form a large number of compounds. Most of them are organic compounds. Carbon ಮತ್ತೆ hydrogen bonding ಇಂದ ಆಗೋ ಕಂಪೌಂಡ್ಸ್ ಅನ್ನ we say organic compounds. ಆಯ್ತಾ? ಅದರಲ್ಲಿ ಮೆಜಾರಿಟಿ ನಮ್ಗೆ ಆರ್ಗ್ಯಾನಿಕ್ ಕಂಪೌಂಡ್ ಸಿಗೋದು ಕಾರ್ಬನ್ ಕಂಪೌಂಡ್ಸೇ ಆಗಿರುತ್ತೆ. ಅಂಡ್ ಸ್ಪೆಷಲ್ ಕ್ಯಾಟಗರಿ ಅದನ್ನ ನಾವೇನಂತ ಕರಿತೀವಿ? ಹೈಡ್ರೋಕಾರ್ಬನ್ಸ್. ಹೇಗೆ ಬಂತು ಈ ಹೆಸರು ಹೈಡ್ರೋಕಾರ್ಬನ್ಸ್ ಅಂತ ಅಂದ್ರೆ? ಥಿಂಕ್ ಮಾಡಿ, ಯಾವ ಎಲಿಮೆಂಟ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಹೈಡ್ರೋಕಾರ್ಬನ್ ಅಂತ ಬರುತ್ತೆ? ಹೈಡ್ರೋಜನ್ ಅಂಡ್ ಕಾರ್ಬನ್, ಕರೆಕ್ಟ್? ಸೊ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಅಂಡ್ ಕಾರ್ಬನ್ ಲೀಡ್ಸ್ ಟು n number of compounds, and together they are called hydrocarbons. Compounds made up of hydrogen and carbon. ಅದರಲ್ಲಿ they are mainly classified into saturated and unsaturated compounds. ಏನು ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು ಅಂತ ನೋಡೋದಿದ್ರೆ, ದೀಸ್ ಆರ್ ಸ್ಯಾಚುರೇಟೆಡ್ ಕಂಪೌಂಡ್ಸ್. ಈ ಒಂದು ಸ್ಟ್ರಕ್ಚರ್ ಅನ್ನ ಗಮನಿಸ್ತಾ ಹೋಗಿ, ಈ ಒಂದು ಕಾರ್ಬನ್ ಅಂಡ್ ಹೈಡ್ರೋಜನ್ ಆರ್ ಬಾಂಡೆಡ್ ಬೈ ಅ ಸಿಂಗಲ್ ಬಾಂಡ್. Each hydrogen atom is bonded to carbon by a single bond, and in the second structure, carbon and carbon are bonded by a single bond. Similarly, hydrogen atoms single bond, ಅಲ್ಲಿ multiple bonds form ಆಗೋದಕ್ಕೆ ಸಾಧ್ಯನೇ ಇಲ್ಲ, because hydrogen has only one electron, so it can share that electron ಅಲ್ವಾ? ಒಂದೇ ಎಲೆಕ್ಟ್ರಾನ್ ಶೇರ್ ಮಾಡೋದಕ್ಕೆ ಸಾಧ್ಯ. ಒಂದು ಎಲೆಕ್ಟ್ರಾನ್ ಶೇರಿಂಗ್ ಇಂದ one bond can be formed ಮಾತ್ರ, ಹೌದಾ? ಇಟ್ ಕೆನಾಟ್ ಫಾರ್ಮ್ ಮಲ್ಟಿಪಲ್ ಬಾಂಡ್ಸ್. 2, 3, 4 ಬಾಂಡ್ಸ್ ಎಲ್ಲ ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ನಾವು ನೋಡಿದ್ರೆ ಸ್ಯಾಚುರೇಟೆಡ್ ಅಂತ ಅಂದ್ರೆ ಕಾರ್ಬನ್ ಕಾರ್ಬನ್ ಮಧ್ಯ ಸಿಂಗಲ್ ಬಾಂಡ್ ಇದೆ. ಸೊ ಇದನ್ನೆಲ್ಲ ನೀವು ಈ ಮಾಲಿಕ್ಯೂಲ್ ಅನ್ನು ಗಮನಿಸಬಹುದು. ಪೆಂಟೇನ್ ಅನ್ನ ನಾವು ನೋಡಿದ್ರೆ ಇಲ್ಲೂ ಕಾರ್ಬನ್ ಕಾರ್ಬನ್ ಮಧ್ಯದಲ್ಲಿ ಓನ್ಲಿ ಸಿಂಗಲ್ ಬಾಂಡ್ ಈಸ್ ದೇರ್. We cannot see double or triple bond between carbon atoms. ಹೌದಾ? So these are saturated carbon compounds. Whereas in the second image, you can see double bond is there in between 2 carbon atoms. ಇಲ್ಲಿ ನೋಡಿ, 2 bonds ಕಾಣಿಸ್ತಾ ಇದೆಯಾ ನಿಮ್ಗೆ? ಸ್ವಲ್ಪ ಬ್ಲರ್ ಇರಬಹುದು ಇಮೇಜು. ಸೊ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ.
red ink ಇಂದ 2 bonds will be there between carbon atoms. If there is a double bond between carbon atoms, then they are called unsaturated carbon compounds. Similarly, if there is a triple bond, ಮೂರು ಬಾಂಡ್ ಇದ್ರೆ between 2 carbon atoms, then they are called unsaturated compounds. ಅಂದ್ರೆ ಸಿಂಗಲ್ ಬಾಂಡ್ ಇದ್ರೆ ಮಾತ್ರ ಸ್ಯಾಚುರೇಟೆಡ್, ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ಯಾವುದೇ ಇದ್ರೂ ನಾವು ಅದನ್ನ ಏನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಇದು ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಬಗ್ಗೆ ಆಯ್ತು. ಸೊ classification, if we look at the classification, saturated compounds are known as alkanes. Because of the single bond between 2 carbon atoms, they are saturated and ಅದಕ್ಕೆ ಹೆಸರು ಕೊಟ್ಟಿರೋದೇನು ನಾವು ಅಲ್ಕೇನ್ಸ್ ಅಂತ. ಇಲ್ಲಿ ನೀವು ಈ ಸ್ಪೆಲ್ಲಿಂಗ್ಗಳಿಗೆ ಅಟೆನ್ಷನ್ ಅನ್ನ ಕೊಡಿ, ಬಿಕಾಸ್ ಒಂದೊಂದು ಸ್ಪೆಲ್ಲಿಂಗ್ ವೇರಿ ಆಗೋ ಮೂಲಕ ನಾವಿಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀವಿ. ಸೊ ಈ ಹೋಲ್ ಚಾಪ್ಟರ್ ಅಲ್ಲಿ ಸ್ಪೆಲ್ಲಿಂಗ್ ಮತ್ತೆ ವೊವೆಲ್ಸ್ ನೆಕ್ಸ್ಟ್ ಅದನ್ನು ಹೇಳ್ತೀನಿ, ಅದಕ್ಕೆ ನೀವು ಅಟೆನ್ಷನ್ ಅನ್ನ ಕೊಡಬೇಕು ಪ್ರಾಕ್ಟೀಸ್ ಮಾಡೋವಾಗ್ಲೂ ಅಷ್ಟೇನೆ, ಆಯ್ತಾ. ಸೊ ಅಲ್ಕೇನ್ಸ್ ಅಂತ ಅಂದ್ರೆ ಮಾಲಿಕ್ಯೂಲ್ಸ್ ಫಾರ್ಮ್ಡ್ ಬೈ ಸಿಂಗಲ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್ ಆಟಮ್ಸ್. ಯಾವುದೇ 2 ಕಾರ್ಬನ್ ಆಟಮ್ ಅಥವಾ ಲಾಂಗ್ ಚೈನ್ ಅನ್ನ ತಗೊಂಡ್ರು, ದೇರ್ ಎಕ್ಸಿಸ್ಟ್ ಓನ್ಲಿ ಸಿಂಗಲ್ ಬಾಂಡ್ ಬಿಟ್ವೀನ್ 2 ಕಾರ್ಬನ್ ಆಟಮ್ಸ್ ಥ್ರೂ ಔಟ್ ದ ಸ್ಟ್ರಕ್ಚರ್. ಎಲ್ಲೂ ಸಹ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಕಾಣೋದಿಲ್ಲ. ಸೊ ದೇ ಆರ್ ಸ್ಯಾಚುರೇಟೆಡ್ ಅಂಡ್ ದೇ ಆರ್ ಕಾಲ್ಡ್ alkanes. ಇಲ್ಲಿ ನೀವು ಈ ಒಂದು ಸ್ಟ್ರಕ್ಚರ್ ಅನ್ನ ಗಮನಿಸಿದ್ರೆ, ದಿಸ್ ವೈಟ್ ಬಾಲ್ ರೆಪ್ರೆಸೆಂಟ್ಸ್ ಹೈಡ್ರೋಜನ್ ಆಟಮ್ ಅಂಡ್ ದಿಸ್ ಬ್ಲಾಕ್ ಕಲರ್ ಕಾರ್ಬನ್. ಅಂಡ್ ಇದು ಹೈಡ್ರೋಜನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಅಂಡ್ ಇದು bond between carbon atoms. And in the second figure we can see 2 bonds between carbon atoms. ಇಲ್ಲಿ 3 ಇದೆ, 1 2 3. These are carbon atoms and these are hydrogen atoms. ಹಾಗಿದ್ರೆ ಯಾಕೆ ಇಲ್ಲಿ ಸಿಂಗಲ್ ಬಾಂಡ್ ಬಂತು, ಯಾಕೆ ಇಲ್ಲಿ ಡಬಲ್ ಬಾಂಡ್ ಬಂತು, ಅಂಡ್ ಇಲ್ಲಿ ಟ್ರಿಪಲ್ ಬಾಂಡ್ ಯಾಕೆ ಬಂತು? ನಾವಿಲ್ಲಿ ಯಾಕೆ ಸಿಂಗಲ್ ಬಾಂಡ್ ಬರೆಯೋದಿಕ್ಕೆ ಆಗಲ್ಲ, ಹೀಗೆ ಬರೆದು ನಾನು ಸಿಂಗಲ್ ಬಾಂಡ್ ಯಾಕೆ ಬರಿಬಾರ್ದು, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಲೆಟ್ಸ್ ಸ್ಟಡಿ ಅಬೌಟ್ ಅಲ್ಕೇನ್ಸ್. ಕಂಪೌಂಡ್ಸ್ ಹ್ಯಾವಿಂಗ್ ಓನ್ಲಿ ಸಿಂಗಲ್ ಬಾಂಡ್ ಬಿಟ್ವೀನ್ ಆಟಮ್ಸ್. ಯಾವುದೇ ಆಟಮ್ ಕನ್ಸಿಡರ್ ಮಾಡಿದ್ರು, ಇಫ್ ಯು ಕನ್ಸಿಡರ್ ಹೈಡ್ರೋಜನ್, ಇಫ್ ಯು ಕನ್ಸಿಡರ್ 2 ಕಾರ್ಬನ್ ಆಟಮ್ಸ್, ದೇರ್ ಎಕ್ಸಿಸ್ಟ್ ಓನ್ಲಿ single bond between atoms. So such compounds are called alkanes. Valencies of all atoms are satisfied by single bond between them. ಇಲ್ಲಿ ನಾವು ನೋಡಿದ್ರೆ ಮೀಥೇನ್ ಅಂತಾನೆ ತಗೊಂಡ್ರೆ ಕಾರ್ಬನ್ ಇದೆ and 4 hydrogen atoms are surrounded, ಹೌದಾ, to this carbon atom. Illi carbon has 4 valency. It needs 4 more electrons to attain octet, and hydrogen has 1 electron. It needs 1 more electron to attain duplet. Hauda? By sharing electrons, carbon hatra 4 electrons ittu, it cannot completely transfer these 4 electrons, or it cannot accept 4 electrons. So what carbon will do? It will share its 4 electrons, whereas hydrogen needs 1 electron. So aden madutte, this hydrogen will share its electron with carbon atom. So illenagutte, ee ಒಂದು electron ಮತ್ತೆ ಈ ಎಲೆಕ್ಟ್ರಾನ್ ಅನ್ನ ಹೈಡ್ರೋಜನ್ ಶೇರ್ ಮಾಡ್ಕೊಳ್ಳುತ್ತೆ. ಸಿಮಿಲರ್ಲಿ ಈ ಕಾರ್ಬನ್ ಏನ್ ಮಾಡುತ್ತೆ, ಈ ಎಲೆಕ್ಟ್ರಾನ್ ಅನ್ನ ಇದು ಶೇರ್ ಮಾಡ್ಕೊಳ್ಳುತ್ತೆ.
ಅದೇ ರೀತಿ ಬೇರೆ ಹೈಡ್ರೋಜನ್ ಆಟಮ್ಸು ಸಹ ಈ ಎಲೆಕ್ಟ್ರಾನ್ ಅನ್ನ ತಾವು ಶೇರ್ ಮಾಡ್ಕೊಳ್ಳುತ್ತೆ, ಹಾಗೆ ಕಾರ್ಬನ್ ಈ ಎಲೆಕ್ಟ್ರಾನ್ ಅನ್ನ ಅದು ಶೇರ್ ಮಾಡ್ಕೊಳ್ಳುತ್ತೆ. ಹೀಗೆ ಶೇರ್ ಮಾಡ್ಕೊಳ್ಳೋ ಮೂಲಕ ಏನಾಗತ್ತೆ, ಇಲ್ಲಿ ಬಾಂಡ್ ಫಾರ್ಮ್ ಆಗತ್ತೆ. ಸೊ ಲೆಟ್ಸ್ ಟ್ರೈ ಟು ರೈಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಫಾರ್ ಈಥೇನ್ ಅಂಡ್ ಪ್ರೋಪೇನ್. ಇದೇನು ನಾನು ಡ್ರಾ ಮಾಡೋದಕ್ಕೆ ಟ್ರೈ ಮಾಡಿದೆ ಅಲ್ವಾ? ಸೊ ದಿಸ್ ಈಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ವಿ ಸ್ಟಡಿಡ್ ಅಬೌಟ್ ದಿಸ್ ಇನ್ ದ ಲಾಸ್ಟ್ ಚಾಪ್ಟರ್. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋದನ್ನು ನೋಡಿದ್ವಿ. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ, ಈಥೇನ್ ಅಂತ ಅಂದ್ರೆ 2 ಕಾರ್ಬನ್ ಆಟಮ್ಸ್ ಇರತ್ತೆ. ಅದರ ಒಂದು ಮಾಲಿಕ್ಯುಲರ್ ಫಾರ್ಮುಲಾ C2H6 ಅಂತ ನಾವು ನೋಡ್ತೀವಿ. ಸೊ ಫಸ್ಟ್ ನಾವು ಯಾವುದೇ ಒಂದು ಏನು ಕಂಪೌಂಡ್ ಹೆಸರು ಕೊಟ್ಟಿದ್ರು ಅಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಕಾರ್ಬನ್ ನಂಬರ್ ಆಫ್ ಕಾರ್ಬನ್ಸ್ ಅನ್ನ ಫಸ್ಟ್ ಬರ್ಕೊಳ್ತಾ ಹೋಗ್ಬೇಕು. ಅಲ್ಕೇನ್ ಸ್ಟ್ರಕ್ಚರ್ ಬರೆಯೋದಿಕ್ ಕೇಳಿದ್ರು, ಅಲ್ಕೈನ್ ಕೇಳಿದ್ರು ಆರ್ ಅಲ್ಕೀನ್ ಕೇಳಿದ್ರು, ಯಾವುದೇ ಕೇಳಿದ್ರು ಫಸ್ಟ್ ನಾವು ಕಾರ್ಬನ್ ಆಟಮ್ಸ್ ಅನ್ನ, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನ ಬರಿಬೇಕು. ದೆನ್ ನಾವೇನ್ ಮಾಡ್ಬೇಕು, ಅದರ ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಅನ್ನ ಬರ್ಕೊಂಡು, ಇಲ್ಲೇನಾಯ್ತು ಇವಾಗ, ಕಾರ್ಬನ್ ಹ್ಯಾಸ್ 4 ವೇಲೆನ್ಸಿ ಅಲ್ವಾ? ಈಚ್ ಕಾರ್ಬನ್ ಆಟಮ್ ನಾವೇನ್ ಮಾಡಬೇಕು, 4 ಎಲೆಕ್ಟ್ರಾನ್ಸ್. ಈಚ್ ಕಾರ್ಬನ್ ಆಟಮ್ ಹ್ಯಾಸ್ 4 ಎಲೆಕ್ಟ್ರಾನ್ಸ್. ಸೊ ನಾವು ಅದನ್ನ ಬರ್ದು ನೆಕ್ಸ್ಟ್ ಏನ್ ಮಾಡಬೇಕು, ದಿಸ್ ಎಲೆಕ್ಟ್ರಾನ್ ವಿಲ್ ಬಿ ಶೇರ್ಡ್ ಬಿಟ್ವೀನ್ ದೀಸ್ 2 ಕಾರ್ಬನ್ ಆಟಮ್ಸ್. ಈ ಎಲೆಕ್ಟ್ರಾನ್ ಏನಾಗತ್ತೆ, ಈ ಕಾರ್ಬನ್ ಆಟಮ್ ಇಂದನೂ ಶೇರ್ ಆಗ್ತಾ ಇದೆ. ಸಿಮಿಲರ್ಲಿ ಈ ಎಲೆಕ್ಟ್ರಾನ್ ಏನಾಗತ್ತೆ, ಈ ಕಾರ್ಬನ್ ಆಟಮ್ ಇಂದ ಶೇರ್ ಆಗ್ತಾ ಇರುತ್ತೆ. ಸೊ ಬಾಂಡ್ ಫಾರ್ಮ್ ಆಯ್ತು ಇಲ್ಲಿ, ಹೌದಾ? ಆ ಬಾಂಡ್ ಅನ್ನ ಸದ್ಯಕ್ಕೆ ಬರೆಯೋದು ಬೇಡ. ಹೀಗೆ ಎಲೆಕ್ಟ್ರಾನ್ ಶೇರ್ ಆಯ್ತು, ಒಂದೊಂದು ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ಕೊಂತು. ಸೊ ಇಲ್ಲಿಗೆ ಈ ಕಾರ್ಬನ್ ಹತ್ರನೂ 2 ಎಲೆಕ್ಟ್ರಾನ್ಸ್ ಇದ್ದಾಗಾಯ್ತು, ಇದ್ರ ಹತ್ರನೂ 2 ಎಲೆಕ್ಟ್ರಾನ್ಸ್ ಇದೆ. ಬಟ್ ವಾಟ್ ಅಬೌಟ್ ದೀಸ್ 3 ಎಲೆಕ್ಟ್ರಾನ್ಸ್? So carbon will share these 3 electrons with 3 hydrogen atoms. ಹೈಡ್ರೋಜನ್ನಿಗೆ 1 ಎಲೆಕ್ಟ್ರಾನ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹೈಡ್ರೋಜನ್ ವಿಲ್ ಶೇರ್ ಇಟ್ಸ್ ಎಲೆಕ್ಟ್ರಾನ್ ವಿತ್ ಕಾರ್ಬನ್ ಅಂಡ್ ಕಾರ್ಬನ್ ವಿಲ್ ಶೇರ್ ಇಟ್ಸ್ ಎಲೆಕ್ಟ್ರಾನ್ ವಿತ್ ಹೈಡ್ರೋಜನ್. ಸೊ ಇಲ್ಲೇನಾಗತ್ತೆ, ಈ ಒಂದು ಎಲೆಕ್ಟ್ರಾನ್ ಹೈಡ್ರೋಜನ್ ಇಂದ ಶೇರ್ ಆಗ್ತಾ ಇರುತ್ತೆ. ಸೊ ಹೈಡ್ರೋಜನ್ ಅಟೈನ್ಸ್ ಟು ಪ್ಲೇಟ್. ಹಾಗೆ ಕಾರ್ಬನ್ ಏನ್ ಮಾಡ್ತಾ ಇದೆ, ಈ ಎಲೆಕ್ಟ್ರಾನ್ ಅನ್ನ ಅದು ಶೇರ್ ಮಾಡ್ಕೊಳ್ತಾ ಇರುತ್ತೆ. ಈ ಒಂದು ಎಲೆಕ್ಟ್ರಾನ್ ಕಾರ್ಬನ್ ಇಂದನೂ ಶೇರ್ ಆಗ್ತಾ ಇರುತ್ತೆ. ಹೀಗೆ ಶೇರ್ ಆಗಿ ಅದೇನ್ ಮಾಡುತ್ತೆ, ಬಾಂಡ್ ಅನ್ನ ಫಾರ್ಮ್ ಮಾಡ್ತಾ ಇರುತ್ತೆ ವಿತ್ 3 ಹೈಡ್ರೋಜನ್ ಆಟಮ್ಸ್. ಇಲ್ಲಿ electron is being shared by hydrogen atoms. And ಈ ಎಲೆಕ್ಟ್ರಾನ್ ಕಾರ್ಬನ್ ಇಂದನೂ ಶೇರ್ ಆಗ್ತಾ ಇರುತ್ತೆ. ಓಕೆನಾ? ಈ ರೀತಿಯಾಗಿ ಬಾಂಡ್ ಫಾರ್ಮ್ ಆಗಿರುತ್ತೆ ಇದರಲ್ಲಿ. ಸೊ ನಾನಿಲ್ಲಿ ಇನ್ನೊಂದು ಸಿಂಪಲ್ ಸ್ಟ್ರಕ್ಚರ್ ಅನ್ನ ಬರೆದ್ರೆ,
hydrogen. So E4 electrons plus E4 electrons ಇಂದಾಗಿ ಈ ಕಾರ್ಬನ್ ಆಟಮ್ ಏನ್ ಮಾಡುತ್ತೆ, ಆಕ್ಟೇಟ್ ಕಂಪ್ಲೀಟ್ ಆಗತ್ತೆ. Similarly, this carbon atom will also attain octet by sharing its electrons. Illi 2 electrons are shared by 2 carbon atoms and this will make a single bond. Howda, these 2 electrons will make single bond. Adike now illi ethane structure kottilla. So now ethane structure anta nodidre, first we have to write number of carbon atoms and carbon will form single bond with the other carbon atom and remaining valencies are satisfied by hydrogen atoms. Illi single bond now baradvi and remaining valencies, 3 valencies are satisfied by 3 hydrogen atoms. So hige ನಾವು ethane structure ಅನ್ನ ಬರಿತೀವಿ and ಇಲ್ಲಿ propane ಅಂತ ನೋಡಿದ್ರೆ it's also a carbon compound. ಅದನ್ನ ನಾವು ತಗೊಂಡ್ರೆ in this propane structure number of carbon atoms are 3 and single bond will be there in between carbon atoms and one valency will satisfy ಆಯ್ತು. Remaining valencies are satisfied by hydrogen atoms. ನೋಡಿ ಅದು ಬರೆಯೋವಾಗ ಫಸ್ಟ್ C1 C2 C3 ಅಂತ ತಗೊಂಡ್ರೆ ಕಾರ್ಬನ್ ಆಟಮ್ಸ್ ಅನ್ನ ಬರೆದ್ವಿ, ಪ್ರೋಪೇನ್ ಅಂತ ಇದೆ, ಸೊ ಸಿಂಗಲ್ ಬಾಂಡ್ ಅಂತ ಗೊತ್ತಾಯ್ತು. ಹಾಕಿದ್ಮೇಲೆ ಇಲ್ಲಿ ಒಂದು ವೇಲೆನ್ಸಿ ಕಂಪ್ಲೀಟ್ ಆಗಿದೆ. ಈ ಕಾರ್ಬನ್ C1 1 valency is satisfied. To satisfy 3 valencies, we have to write 3 hydrogens around this carbon atom. Aga 4 bond form aitu, so this carbon's valency is satisfied. And if you look at C2, its 2 valencies are satisfied by bonding with 2 carbon atoms. Ill ondide, already 2 complete aag hogide. So we have to write 2 hydrogen atoms. ಮೇಲೆ ಕೆಳಗೆ ಎರಡು ಹೈಡ್ರೋಜನ್ ಆಟಮ್ ಅನ್ನ ಬರೆದ್ರೆ its valency will be satisfied. But C3 ಇಲ್ಲಿ ಒಂದೇ ಒಂದು ಬಾಂಡ್ ಕಂಪ್ಲೀಟ್ ಆಗಿತ್ತು, 1 valency is being satisfied here. So to complete its octet, we have to write 3 hydrogen atoms. I hope nimge ಸ್ಟ್ರಕ್ಚರ್ ಬರೆಯೋದು ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಇದು ಅಲ್ಕೇನ್ ಆದ್ರೆ ನೆಕ್ಸ್ಟ್ ಅಲ್ಕೀನ್. ಅಲ್ಕೀನ್ is an unsaturated hydrocarbon. Andre between 2 carbon atoms we can see double bond, 2 bonds. ಕಾಣಿಸ್ತಾ ಇದೆಯಾ? In all the structures we can see at least 1 double bond. More than 1 may be there, aita, but at least a compound should have 1 double bond between 2 carbon atoms. Only then it is considered as alkene. Aita? And what are alkenes? Compounds having 1 or more double bonds between carbon atoms are called alkenes. Look at the spelling. Earlier it was A. Name of that compound was alkane, or ಇದನ್ನ ನಾವೇನಂತ ಕರಿತೀವಿ, ಅಲ್ಕೀನ್ಸ್ ಅಂತ ಕರಿತೀವಿ. ಚೇಂಜ್ ಆಗಿದೆ. ಸೊ ಇಲ್ಲೇನ್ ಬರುತ್ತೆ, ಡಬಲ್ ಬಾಂಡ್ ಇದ್ರೆ ಅಲ್ಕೀನ್ಸ್, ಸಿಂಗಲ್ ಬಾಂಡ್ ಇದ್ರೆ ಅಲ್ಕೇನ್ಸ್. 1 valency per carbon atom remains unsatisfied. ಇಲ್ಲೇನಾಗತ್ತೆ,
ನಾವು ಇಥೀನ್ ಅಂತ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಸಿಂಗಲ್ ಬಾಂಡ್ ಬರ್ಕೊಳ್ತೀವಿ ಅಂಡ್ ಇಲ್ಲೇನಿರತ್ತೆ C2H4 ಅಂತ ಇದ್ರೆ ಈಚ್ ಕಾರ್ಬನ್ ವಿಲ್ ಶೇರ್ 2 electrons, sorry 2 hydrogen atoms, ಹೌದಾ? ಸೊ 2 hydrogen atoms ಅಂತ ಕೊಟ್ರೆ 3 valencies are satisfied. Still one more valency has to satisfy. ಕಾರ್ಬನ್ಗೆ 4 ವೇಲೆನ್ಸಿ ಇರುತ್ತೆ. ಸೊ ಇನ್ನೊಂದು ವೇಲೆನ್ಸಿ ಹಾಗೆ ಉಳಿದಿದೆ. ಟು ಸ್ಯಾಟಿಸ್ಫೈ ದಟ್ ವೇಲೆನ್ಸಿ carbon will share that electron with other carbon atom and form bond. That's how double bonds are formed. ಫಸ್ಟಿಗೆ ಸಿಂಗಲ್ ಬಾಂಡ್ ಬರ್ಕೊಂಡಾದ್ಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಏನ್ ಕೊಟ್ಟಿರ್ತಾರೆ ಅದ್ರಲ್ಲಿ ಹೈಡ್ರೋಜನ್ ಎಷ್ಟಿರತ್ತೆ ಅದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಂಡ್ರೆ ಸ್ಟಿಲ್ ಒನ್ ಮೋರ್ ವೇಲೆನ್ಸಿ ಹ್ಯಾಸ್ ಟು ಸ್ಯಾಟಿಸ್ಫೈ. ಟು ಸ್ಯಾಟಿಸ್ಫೈ ದಟ್ ವೇಲೆನ್ಸಿ we have to write one more bond between carbon atoms. ಆಗ ಏನಾಗತ್ತೆ 4 bonds are there. 4 electrons are being shared between 2 carbon atoms and hydrogen atoms. ಹೌದಾ? That's how each carbon will attain stability. ಸೊ ಹೀಗೆ ಡಬಲ್ ಬಾಂಡ್ ಇಂದ ಫಾರ್ಮ್ ಆಗಿರುವಂತಹ ಕಂಪೌಂಡ್ಸ್ ಅನ್ನ ನಾವೇನಂತ ನೇಮ್ ಮಾಡ್ತೀವಿ? ಅಲ್ಕೀನ್ಸ್. ಎಕ್ಸಾಂಪಲ್ಸ್ ಆರ್ ಈಥೀನ್, ಬ್ಯೂಟೀನ್ ಎಕ್ಸೆಟ್ರಾ. ಇಲ್ಲಿ ನೀವು ಸ್ಟ್ರಕ್ಚರ್ಸ್ ಅನ್ನ ನೋಡಬಹುದು. ದಿಸ್ ಈಸ್ ಈಥೀನ್, ದಿಸ್ ಇಸ್ ಪ್ರೋಪೀನ್, ಬ್ಯೂಟೀನ್, ದಿಸ್ ಇಸ್ ಆಲ್ಸೋ ಬ್ಯೂಟೀನ್. ಬಟ್ ಇಲ್ಲಿ ಇದು ಬ್ಯೂಟೀನ್ ಆದ್ರೆ ಡಿಫ್ರೆನ್ಸ್ ಏನು? ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಏನಿದೆಯಲ್ಲ ಅದು ಎಲ್ಲಿದೆ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಡಬಲ್ ಬಾಂಡ್ ಇದೆ, ಇಲ್ಲಿ ಸೆಂಟರ್ ಅಲ್ಲಿ ಇದೆ ಡಬಲ್ ಬಾಂಡ್. ಹೌದಾ? ಸೊ ಕಂಪೌಂಡ್ ಶುಡ್ ಕಂಟೈನ್ ಮಿನಿಮಮ್ 1 ಡಬಲ್ ಬಾಂಡ್ ಬಿಟ್ವೀನ್ ಎನಿ 2 ಕಾರ್ಬನ್ ಆಟಮ್ಸ್. ಅದನ್ನ ನಾವು ಅಲ್ಕೀನ್ಸ್ ಅಂತ ಕರಿತೀವಿ. ಸೊ ಈಥೀನ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋದಿದ್ರೆ ಈಥೀನ್ ಅಂತ ಅಂದ್ರೆ C2H4 ಅಂತ ಇರುತ್ತೆ. ಸೊ ಕಾರ್ಬನ್ ಆಟಮಿಗೆ ನಾವೇನ್ ಮಾಡ್ತೀವಿ? ಈಚ್ ಕಾರ್ಬನ್ ಆಟಮ್ ಹ್ಯಾಸ್ 4 valencies. ಹೌದಾ? ಅದನ್ನ ಬರ್ಕೊಂಡ್ರೆ we should write single bond between 2 carbon atoms and ಹೈಡ್ರೋಜನ್ ಆಟಮ್ಸ್ ಜೊತೆಗೂ ಎಲೆಕ್ಟ್ರಾನ್ ಶೇರ್ ಆಗ್ತಾ ಇರುತ್ತೆ. And one more valency is there. To satisfy that valency, carbon will form another bond with this carbon atom. So ಇಲ್ಲೇನಾಗತ್ತೆ, ಈ ಕಾರ್ಬನ್ ಆಟಮ್ ಮತ್ತೆ ಈ ಕಾರ್ಬನ್ ಆಟಮ್ ಎಲೆಕ್ಟ್ರಾನ್ಸ್ ಅನ್ನ ಹೀಗೆ ಶೇರ್ ಮಾಡ್ಕೊಳ್ತಾ ಇರತ್ತೆ. ಅಂಡ್ ಹೈಡ್ರೋಜನ್ ಆಟಮ್ ಏನ್ ಮಾಡ್ತಾ ಇರತ್ತೆ? All valencies are satisfied now. ಹೀಗೆ ಶೇರಿಂಗ್ ಆಗ್ತಾ ಇರತ್ತೆ. ಸೊ ಇದು ಅಲ್ಕೀನ್ಸ್. If you look at alkynes, that is the third category or third classification of hydrocarbons. These are also unsaturated hydrocarbons. Unsaturated andre enu? If there exists double or triple bond between any 2 carbon compounds, then they are called unsaturated hydrocarbons. ಸೊ ಅಲ್ಕೈನ್ಸ್ ಅಂದ್ರೆ ಇಲ್ಲಿ YNE ಇಂದ ಎಂಡ್ ಆಗ್ತಾ ಇರತ್ತೆ. ನೇಮ್ಸು YNE. ಇ ಇಲ್ಲ, ಏನು ಅಲ್ಲ, ಎ ಅಂದ್ರೆ ಅಲ್ಕೇನ್ಸ್ ಆಯ್ತು.
ಇದು ಅಲ್ಕೀನ್ಸ್ ಆಗಿರುತ್ತೆ, ಹೌದಾ? ನೆಕ್ಸ್ಟ್ ಅಲ್ಕೈನ್ಸ್, YNE ಇಂದ ಎಂಡ್ ಆಗ್ತಾ ಇರುತ್ತೆ. ಕಂಪೌಂಡ್ಸ್ ಹ್ಯಾವಿಂಗ್ ಒನ್ ಆರ್ ಮೋರ್ ಟ್ರಿಪಲ್ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಆರ್ ಕಾಲ್ಡ್ alkynes. Valencies of some carbon atoms are satisfied by the triple bond between them. ಇವಾಗ ನೀವು ಈ ಒಂದು ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಇಲ್ಲೇನಾಗಿರುತ್ತೆ, count the number of carbons and number of hydrogens in this structure. It is C2 and H2, ಹೌದಾ? ಇದಕ್ಕೆ ಸ್ಟ್ರಕ್ಚರ್ ಅನ್ನ ಬರೆದ್ರೆ CC ಸಿಂಗಲ್ ಬಾಂಡ್ ಹಾಕಿದ್ವಿ. If we write hydrogen around this carbon and this carbon, still carbon has 2 electrons. Andre, still it needs 2 more electrons or 2 more bonds to satisfy its valency. ಅದಕ್ಕೆ ಇಲ್ಲೇನಾಗ್ತಾ ಇರುತ್ತೆ, this carbon also has 2 valence electrons. So electrons are being shared between ಕಾರ್ಬನ್ ಆಟಮ್ಸ್. ಅಲ್ಲಿ ಬೇರೆ ಆಟಮ್ ಯಾವುದು ಇರೋದೇ ಇಲ್ಲ, ಇರೋದೇ ಒಂದು ಹೈಡ್ರೋಜನ್ ಆಟಮ್. ಸೊ ಪ್ರತಿಯೊಂದು ಹೈಡ್ರೋಜನ್ನು ಪ್ರತಿ ಕಾರ್ಬನ್ನಿಗೂ ಅಟ್ಯಾಚ್ ಮಾಡಿದ್ರೆ ಅದರ್ ವೇಲೆನ್ಸೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ಶೇರಿಂಗ್ ಎಲೆಕ್ಟ್ರಾನ್ಸ್ ವಿತ್ ಕಾರ್ಬನ್ ಆಟಮ್ಸ್. ಅದಕ್ಕೆ ಇಲ್ಲೇನಾಗತ್ತೆ, ಟ್ರಿಪಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್ ಸಿಗತ್ತೆ ನಮ್ಗೆ ಇನ್ ಕೇಸ್ ಆಫ್ ಅಲ್ಕೈನ್ಸ್. ಅಂಡ್ such compounds are called unsaturated compounds. ಟ್ರಿಪಲ್ ಬಾಂಡ್ ಇರೋದಕ್ಕೆ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋದಿದ್ರೆ ಇಥೈನ್ದು C, ಹೈಡ್ರೋಜನ್ 1 ಎಲೆಕ್ಟ್ರಾನ್ ಇದೆ, ಇಲ್ಲೂ ಸಹ ಹೈಡ್ರೋಜನ್ದು 1 ಎಲೆಕ್ಟ್ರಾನ್ ಇದೆ. This electron will be shared by this hydrogen and this shared by this hydrogen, whereas carbon shares its electron with other carbon atom. Bond so formed between these two carbon atom is triple bond. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಅಲ್ಕೈನ್ಸ್ ಅಂತ ಕರಿತೀವಿ, ಹೌದಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಅಲ್ಕೈನ್ಸ್. ಅದರಲ್ಲಿ ಈಥೈನ್ ಆಮೇಲೆ ಬ್ಯೂಟೈನ್ ಅಂತ ಎಲ್ಲ ಬರುತ್ತೆ. ನಾವು ಹೇಗೆ ನೇಮ್ ಮಾಡೋದು, ಯಾವುದನ್ನ ಹೇಗೆ ಕರೆಯೋದು ಅನ್ನೋದನ್ನು ಎಲ್ಲ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಜನರಲ್ ಫಾರ್ಮುಲಾ ಇದು ಅಲ್ಕೈನ್ಸಿಗೂ ಇರುತ್ತೆ, ಅಲ್ಕೇನ್ಸಿಗೂ ಇರುತ್ತೆ ಅಂಡ್ ಅಲ್ಕೀನ್ಸಿಗೂ ಇರುತ್ತೆ, ಎಲ್ಲದಕ್ಕೂ ಇರುತ್ತೆ. ಸೊ ಫಸ್ಟ್ ನಾವು ಪ್ರಿಫಿಕ್ಸ್ ಅನ್ನ ನೋಡ್ಬೇಕು. ಏನು ಪ್ರಿಫಿಕ್ಸ್? ನಾವು ಇವಾಗ ಎಕ್ಸಾಂಪಲ್ಸ್ ನೋಡೋವಾಗ ಈಥೀನ್ ಅಂತ ನೋಡಿದ್ವಿ, ಪ್ರೋಪೀನ್ ಅಂತ ನೋಡಿದ್ವಿ, ಆರ್ ಬ್ಯೂಟೇನ್ ಅಂತ ನೋಡಿದ್ವಿ. ಅದೆಲ್ಲ ಎಲ್ಲಿಂದ ಬಂತು, ನಾವು ಯಾವ್ದನ್ನ ಹೇಗೆ ಹೆಸರಿಸೋದು, ಬ್ಯೂಟೇನ್ ಯಾವ್ದಾಗಿರತ್ತೆ ಅಂತ ಎಲ್ಲ ನೋಡಿದ್ರೆ, it is based on number of carbon atoms present in the compound. If the number of carbon atoms is 1, then we use prefix meth, methane, meeth ಅಥವಾ ಮೆತ್ ಏನಾದರೂ ಹೇಳ್ಬೋದು. Meth is used to represent one carbon atom, compound having single carbon atom. ಅದಕ್ಕೆ ನಾವು CH4 ಮೀಥೇನ್ ಅಂತ ಕರಿತೀವಿ. Meth, ANE is from alkanes. This name is ending with ANE. Suffix ಇಲ್ಲಿ ANE ಇರೋದಕ್ಕೆ we use this prefix and then add ANE to it. So all alkanes
ನಾವು ಹೇಗೆ ನೇಮ್ ಮಾಡಬೇಕು ಅಂದ್ರೆ we should see the number of carbon atoms and use respective prefix. ಆಯ್ತಾ? Then add ane to it. We will get the name of that carbon compound or alkane molecule. Aita? And if the number of carbon atom is 2, then we use eth or eth, ethane, ethane, ಏನಾದ್ರೂ ಹೇಳ್ತಾರೆ. Ethane ಅಂತಂದ್ರೆ number of carbon atoms 2 ಅನ್ನೋದು ಗೊತ್ತಾಗುತ್ತೆ. Next is prop. Prop for 3 carbon atoms. For 4 carbon atoms, we use bute. ಇದು but ಅಲ್ಲ bute. ಆಯ್ತಾ? ನೆಕ್ಸ್ಟ್ 5 ಇದ್ರೆ ಪೆಂಟ್ ಅಂತ ಯೂಸ್ ಮಾಡ್ತೀವಿ. 6 ಇದ್ರೆ ಹೆಕ್ಸ್ ಅಂತ ಯೂಸ್ ಮಾಡ್ತೀವಿ. 7 ಇದ್ರೆ ಪ್ರಿಫಿಕ್ಸ್ ಯೂಸ್ಡ್ ಹಿಯರ್ ಇಸ್ ಹೆಪ್ಟ್. 8 ಇದ್ರೆ ಆಕ್ಟ್. 9 ಇದ್ರೆ ನಾನ್. 10 ಇದ್ರೆ ಡೆಕ್ ಅಂತ ಯೂಸ್ ಮಾಡ್ತೀವಿ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ತನಕ ಇದೆ. ಸೊ ಇದಿಷ್ಟನ್ನ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನೆನ್ಪಿದ್ರೆ ಒಳ್ಳೇದು. ಫ್ಯೂಚರ್ ಕ್ಲಾಸಸ್ ಅಲ್ಲಿ ಬಂದೇ ಬರುತ್ತೆ ಇದು. ಬಟ್ ಇಲ್ಲಿ ತನಕ ಅಂತೂ ನೆನ್ಪಿಟ್ಕೊಳ್ಳೇಬೇಕು ಕಂಪಲ್ಸರಿ. ಆಯ್ತಾ? ಮಿತ್, ಇಟ್, ಪ್ರೋಪ್, ಬ್ಯೂಟ್, ಪೆಂಟ್, ಹೆಕ್ಸ್ ಇಷ್ಟು ಹೆಸರನ್ನ ಒಂಥರ ಹಾಡ್ ಹೇಳ್ದಂಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ರಿಮೆಂಬರ್ ದ ಪ್ರಿಫಿಕ್ಸಸ್. ನೆಕ್ಸ್ಟ್ ಅದ್ರ ಜೊತೆಯಲ್ಲಿ ANE ಸೇರಿಸಿದ್ರೆ ಮಿತ್ ಪ್ಲಸ್ ANE ಮೀಥೇನ್, ಇತ್ ಪ್ಲಸ್ ANE ಈಥೇನ್, ಪ್ರೋಪ್ ಪ್ಲಸ್ ANE ಪ್ರೋಪೇನ್, ಬ್ಯೂಟ್ ಪ್ಲಸ್ ANE ಬ್ಯೂಟೇನ್. ಹೀಗೆ ನಾವು ಅಲ್ಕೇನ್ಸ್ ಅನ್ನ ನೇಮ್ ಮಾಡ್ತಾ ಹೋಗ್ತೀವಿ. ಸೊ ದ ಜನರಲ್ ಫಾರ್ಮುಲಾ ಫಾರ್ ಅಲ್ಕೇನ್ಸ್ ಈಸ್ CnH2n ಪ್ಲಸ್ 2. ನಾವು ಯಾವುದೇ ಅಲ್ಕೇನ್ ಅನ್ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಮೀಥೇನ್ ಅಂತ ತಗೊಂಡ್ರೆ C1 ಇದೆ, H ಎಷ್ಟಿದೆ 4. ಹೌದಾ? ಈ ಒಂದು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. H2n ಪ್ಲಸ್ 2. ನಂಬರ್ ಆಫ್ ಕಾರ್ಬನ್ ಆಟಮ್ಸ್ n ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 1 ಇದೆ. ಸೊ C1 H 2 into 1 plus 2 ಏನ್ ಸಿಗತ್ತೆ? C1 H4 ಸಿಗತ್ತೆ. If you look at the molecular formula of ethane, it is C2 H6. Substitute ಮಾಡಿ ಫಾರ್ಮುಲಾದಲ್ಲಿ C2 H2 into 2 plus 2. C2 ಆಯ್ತು. H2 into 2 is 4. 4 plus 2 is 6. That's why the general formula used for alkanes is CnH2n plus 2. ಎಷ್ಟು ಕಾರ್ಬನ್ ಆಟಮ್ಸ್ ಇರುತ್ತೋ ಅದರ 2ರಷ್ಟು, twice the number of carbon atom plus 2 is the number of hydrogen atoms in the alkene molecule. ಆಯ್ತಾ? ನೆಕ್ಸ್ಟ್ ಅಲ್ಕೀನ್ಸ್, ಅದ್ರದ್ದು ಏನಿರುತ್ತೆ CnH2n. ಈಗ ಈಥೀನ್ ಅಂತ ತಗೊಂಡ್ರೆ ಮೀಥೀನ್ ಇಲ್ವಾ ಹಾಗಿದ್ರೆ ಅಂತ ನೀವು ಅನ್ಕೊಳ್ಬಹುದು. ಇವಾಗ ಮೀಥೇನ್ ಹೇಗೆ ಫಾರ್ಮ್ ಆಗಿದೆ? ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಅಂಡ್ ಹೈಡ್ರೋಜನ್. ಈಗ ಹೈಡ್ರೋಜನ್ ಕ್ಯಾನ್ ಫಾರ್ಮ್ ಸಿಂಗಲ್ ಬಾಂಡ್ ವಿತ್ ದಿಸ್ ಕಾರ್ಬನ್ ಆಟಮ್. ಇಟ್ಸ್ ಕೆಪಾಸಿಟಿ ಈಸ್ ಟು ಫಾರ್ಮ್ ಸಿಂಗಲ್ ಬಾಂಡ್. ಹೌದಾ? So, hydrogen cannot form double bond with carbon. To call it an alkene, it needs double bond, alva? So, if there is a double bond between atoms, only then it is called as alkene. So, ಇಲ್ಲಿ ಕಾರ್ಬನ್ ಆಟಮ್ ಮತ್ತೆ ಹೈಡ್ರೋಜನ್ ಡಬಲ್ ಬಾಂಡ್ ಫಾರ್ಮ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಕಾರ್ಬನ್ ಡಬಲ್ ಬಾಂಡ್ ಮತ್ತೆ ಯಾವ್ದ್ರ ಜೊತೆಗೆ ಮಾಡುತ್ತೆ? There is no other atom to form double bond, alva? That's why methane cannot exist in nature. Similarly, methane. ಇದೆಲ್ಲ do not exist. These molecules do not exist. Only methane is there in the nature. So, alkene series starts with ethene. First molecule of alkenes is ethene.
ಈಥೀನ್ ಮಾಲಿಕ್ಯುಲರ್ ಫಾರ್ಮುಲಾ C2H4 ಇರುತ್ತೆ. ಇವಾಗ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಂಬರ್ ಆಫ್ CnH2n, ನಂಬರ್ ಆಫ್ ಕಾರ್ಬನ್ ಐಟಮ್ಸ್ 2 ಇದೆ, 2 into 2. So this will become C2H4 ಅಲ್ವಾ? Similarly, propene, butene, this prefix is common for all 3 hydrocarbons. ಆಯ್ತಾ? Only difference is the suffix. For alkanes, we use ANE for alkenes, ENE for YNE, not ENE, alkynes. Suffix we use is YNE. Meth plus ENE, methane. Eth plus ENE, ethene. Or for alkynes, we use Y. Prop plus YNE, propine, butane. ಹೀಗೆ ನಾವು ನೇಮ್ ಮಾಡೋದು. ಅಂಡ್ ಈ ಒಂದು ಜನರಲ್ ಫಾರ್ಮುಲಾ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಮಾಲಿಕ್ಯುಲರ್ ಫಾರ್ಮುಲಾವನ್ನ ಫೈಂಡ್ ಔಟ್ ಮಾಡಬಹುದು. ಸೊ ವಿ ಹ್ಯಾವ್ ಟು ರಿಮೆಂಬರ್ ದ ಪ್ರಿಫಿಕ್ಸಸ್ used to represent number of carbon atoms, and we can construct the molecular formula using this general formula. ಸೊ ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಬೇಕು, ಹಾಗೆ ಈ ಪ್ರಿಫಿಕ್ಸ್ ಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಯಾವ್ದಾದ್ರು ಒಂದು ಹೈಡ್ರೋಕಾರ್ಬನ್ದು ಹೆಸರು ಕೊಟ್ಟು ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ತಾರೆ. ನಿಮ್ಗೆ ಹೆಸರು ನೋಡಿದಾಗ ಹೌ ಮೆನಿ ಕಾರ್ಬನ್ ಐಟಮ್ಸ್ ಆರ್ ದೇರ್ ಅನ್ನೋದು ನೀವು ಐಡೆಂಟಿಫೈ ಮಾಡಬೇಕು. ಅಂಡ್ ಯೂಸಿಂಗ್ ದಿಸ್ ಜನರಲ್ ಫಾರ್ಮುಲಾ ಯು ಕ್ಯಾನ್ arrive at the molecular formula of that name given. ಸೊ ಹಾಗೆ ನೀವು ಸ್ಟ್ರಕ್ಚರ್ ಅನ್ನ ಬರಿಬಹುದು. ಅಂಡ್ ANE ಇದೆಯಾ, ENE ಇದೆಯಾ, YNE ಇದೆಯಾ, ಏನಿದೆ ಅನ್ನೋದನ್ನ ನೋಡ್ಕೊಂಡು ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಆರ್ ಸಿಂಗಲ್ ಬಾಂಡ್ ಬಿಟ್ವೀನ್ ಕಾರ್ಬನ್ ಐಟಮ್ಸ್ ಅದನ್ನೆಲ್ಲ ಹಾಕಿ ಸ್ಟ್ರಕ್ಚರ್ ಅನ್ನ ಬರಿಬಹುದು. ಅದೇ ರೀತಿ ಮಾಲಿಕ್ಯುಲರ್ ಫಾರ್ಮುಲಾ ಅಥವಾ ಸ್ಟ್ರಕ್ಚರ್ ಕೊಟ್ಟು ನೇಮ್ ಬರೀರಿ ಅಂತ ಕೇಳಿದ್ರು ಹೆಲ್ಪ್ ಆಗತ್ತೆ. 2 ways ಅಲ್ಲೂ ಇರುತ್ತೆ ಕ್ವೆಶನ್ಸ್. ಸೊ ನೀವು ಇದನ್ನು ಒಂದನ್ನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿ ಸ್ಕೋರ್ ಮಾಡಬಹುದು ನೀವು. ಸೊ ಪ್ರಾಕ್ಟೀಸ್ ಮಾಡಿ ಇದನ್ನ ಚೆನ್ನಾಗಿ. ನೆಕ್ಸ್ಟ್, ಸ್ಟ್ರಕ್ಚರಲ್ ಐಸೋಮರ್ಸ್. Compounds with identical molecular formula but different structural formula are called structural isomers. ಅಂದ್ರೆ ಇವಾಗ ನಾವು molecular formula ಬಗ್ಗೆ ಸ್ಟಡಿ ಮಾಡಿದ್ವಿ. If two structures have same molecular formula, for example, butane and isobutane. ಇಲ್ಲಿ ಬ್ಯೂಟ್ ಅಂತ ಅಂದ್ರೆ 4 ಕಾರ್ಬನ್ ಅನ್ನೋದು ಗೊತ್ತಾಯ್ತು. ಏನಿದೆ, ಸೊ ಅಲ್ಕೇನ್ ಅಂತ ಗೊತ್ತಾಯ್ತು, ಸಿಂಗಲ್ ಬಾಂಡ್ ಅಂತ ಗೊತ್ತಾಯ್ತು ಅಲ್ವಾ? ಈಗ ಕಾರ್ಬನ್ ಐಟಮ್ಸ್ ಅನ್ನ ಬರಿತಾ ಹೋದ್ರೆ 1 2 3 4 ಕಾರ್ಬನ್ ಐಟಮ್ಸ್ ಬರ್ಕೊಂಡ್ವಿ. ಅಂಡ್ ಇಲ್ಲಿ ಈ C1 ಒಂದು ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ ಬೈ ಫಾರ್ಮಿಂಗ್ ಬಾಂಡ್ ವಿತ್ ದಿಸ್ ಕಾರ್ಬನ್ ಐಟಮ್. ಟು ಸ್ಯಾಟಿಸ್ಫೈ 3 other valencies we have to write hydrogen atoms. ಅಂಡ್ ಇಲ್ಲಿ ಈ ಕಾರ್ಬನ್ ಐಟಮ್ದು 2 ವೇಲೆನ್ಸೀಸ್ ಸ್ಯಾಟಿಸ್ಫೈ ಆಗಿದೆ. ಇದೊಂದು ಬಾಂಡ್ ಫಾರ್ಮ್ ಆಗಿದೆ, ಇಲ್ಲೊಂದು ಬಾಂಡ್ ಫಾರ್ಮ್ ಆಗಿದೆ. ಸೊ ವಿ ನೀಡ್ 2 more ಹೈಡ್ರೋಜನ್ ಆಟಮ್ಸ್ ಅಷ್ಟೇ. ಆಲ್ವೇಸ್ ಅಂಡ್ ಆಲ್ವೇಸ್ ಕಾರ್ಬನ್ ವಿಲ್ ಹ್ಯಾವ್ 4 ಬಾಂಡ್ಸ್. 5 ಬಾಂಡ್ ಎಲ್ಲೂ ಇರೋದಿಕ್ಕೆ ಆಗೋದಿಲ್ಲ, ಆಯ್ತಾ? ಕಾರ್ಬನ್ ಕೆನಾಟ್ ಫಾರ್ಮ್ 5 ಬಾಂಡ್ಸ್. ಆರ್ 3 ಬಾಂಡ್ಸ್ ಇದ್ರೆ ವೇಲೆನ್ಸಿ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ನಾವ್ ಯಾವಾಗ್ಲೂ 4 ಬಾಂಡ್ ಇರೋ ರೀತಿ ಅನ್ಸ್ಟೇಬಲ್ ಆಗತ್ತೆ. 5 ಬಾಂಡ್ ಇದ್ದ ತಕ್ಷಣ ಕಾರ್ಬನ್ ಐಟಮ್ ಅನ್ಸ್ಟೇಬಲ್ ಆಗತ್ತೆ, ಆರ್ 3 ಇದ್ರೂ ಅನ್ಸ್ಟೇಬಲ್ ಆಗಿರತ್ತೆ. 4 ಇದ್ರೆ ಸ್ಟೇಬಲ್, ಯಾವಾಗ್ಲೂ ಅದು ಸ್ಟೇಬಲ್ ಆಗೋದಿಕ್ಕೆ ಟ್ರೈ ಮಾಡ್ತಾನೆ ಇರತ್ತೆ. ಸೊ ನಾವು ಬರೆಯೋವಾಗ ಯಾವಾಗ್ಲೂ 4 ಬಾಂಡ್ಸ್, ಈಚ್ ಕಾರ್ಬನ್ ಶುಡ್ ಹ್ಯಾವ್ 4 ಬಾಂಡ್ಸ್, ಆ ರೀತಿನೇ ಸ್ಟ್ರಕ್ಚರ್ ಅನ್ನ ಬರೀತಾ ಹೋಗ್ಬೇಕು. ಇಲ್ಲೂ ನೋಡಿ, ಈ ಕಾರ್ಬನ್ C3 ಅಂತ ತಗೊಂಡ್ರೆ ಒಂದು ಹಿಂದೆ ಇದೆ, ಇಲ್ಲೊಂದು ಮುಂದೆ ಒಂದು ಬಾಂಡ್ ಇದೆ. ಸೊ ಇಫ್ ವಿ ರೈಟ್ 2 more ಬಾಂಡ್ಸ್, ಇಟ್ಸ್ ವೇಲೆನ್ಸೀಸ್ ಆರ್ ಸ್ಯಾಟಿಸ್ಫೈಡ್.
ಫೋರ್ತ್ ಕಾರ್ಬನ್ ತಗೊಂಡ್ರೆ ಇಲ್ಲೇನಾಗಿದೆ, ಓನ್ಲಿ ಒನ್ ಬಾಂಡ್ ಇಸ್ ದೇರ್, ಸೊ ವಿ ನೀಡ್ 3 more bonds. So this is the structure of butane, whereas isobutane, its molecular formula is same, C4H10, but its structure will be different. Let's look at the structure. Structure of isobutane. This carbon and this carbon has single bond between them, and other valencies are satisfied by hydrogen. And illi carbon atom enagide, it has 3 bonds with 3 other carbon atoms. Sorry. Itu butane, and structure of isobutane is this is the structure of isobutane. Illenagta ide, if you look at each carbon atom, then this carbon atom is bonded to another carbon atom, and other valencies are satisfied by hydrogen atom. But look at the second carbon atom. It is attached to 3 carbon atoms. Ille 3 bond form ಆಗ್ಬಿಟ್ಟಿದೆ, and fourth valency is satisfied by hydrogen atom. So number of hydrogens count ಮಾಡಿದ್ರೆ 3, 4, 5, 6, 7, 8, 9, 10. And number of hydrogen atoms. So the molecular formula is same. The only difference between them is structure. ಇಲ್ಲಿ ಉದ್ದಕ್ಕೆ ಒಂದಾದ್ಮೇಲೆ ಒಂದು ಕಾರ್ಬನ್ ಆಟಮ್ ಪ್ಲೇಸ್ ಆಗಿದೆ, ಬಟ್ ಇಲ್ಲಿ ಏನಾಗ್ತಾ ಇದೆ, ಬ್ರಾಂಚ್ ಆಗಿದೆ. ಕಾರ್ಬನ್ ಆಟಮ್ದು ಬ್ರಾಂಚ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದು. ಸೊ ದೇ ಆರ್ ಕಾಲ್ಡ್ ಸ್ಟ್ರಕ್ಚರಲ್ ಐಸೋಮರ್ಸ್. Compounds with identical molecular formula but different structural formula are called structural isomers. So ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಸೊ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕಾರ್ಬನ್ ಕಂಪೌಂಡ್ಸ್ ಅಂದ್ರೆ ಏನು, ಹಾಗೆ ಅದರದ್ದು ಟೈಪ್ಸ್ ಅನ್ನ ನೋಡಿದ್ವಿ. ಅಲ್ಕೀನ್ಸ್, ಅಲ್ಕೈನ್ಸ್ ಇದನ್ನ ನೋಡಿದ್ವಿ. ಸ್ಟ್ರಕ್ಚರಲ್ ಐಸೋಮರ್ ಬಗ್ಗೆ ನೋಡಿದ್ವಿ. ಹಾಗೆ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಅನ್ನು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡಿದೀವಿ. ನಾವು ಇನ್ನು ನೇಮ್ ಮಾಡೋದು ಹೇಗೆ, ಸ್ಟ್ರಕ್ಚರ್ ಬರೆಯೋದು ಹೇಗೆ, ಇನ್ನೂ ಹಲವಾರು ಟಾಪಿಕ್ಸ್ ಅನ್ನ ನಾವು ಕವರ್ ಮಾಡ್ತೇವೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಪ್ರಾಕ್ಟೀಸ್ ಮಾಡಿ. ಇದು ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಷ್ಟು ಈಸಿ ಆಗ್ತಾ ಹೋಗುತ್ತೆ. ಓದ್ಕೊಳ್ಳಿ ಚೆನ್ನಾಗಿ. ಥ್ಯಾಂಕ್ ಯು.